ರಘುನ್ ಸರ್ ಚುಮಿಡ್ಲಿ ಹಾಂ ಸರ್ ಹಾಂ ಸಿಬಿಆರ್ ಅವರೇ ಅಲೈನ್ ಮಾಡಿದ್ವಿ. ಪ್ರಜ್ಜು ಮಾತಾಡ್ಲಿ ಬಿಡು, ಆಡಿಯೋ ಕೇಳಿಸುತ್ತೆ ಸರ್. ಸುಮ್ಮನೆ ಮಾತಾಡ್ಲಿ, ಆಡಿಯೋ ಕೇಳಿಸುತ್ತೆ. ಹಾಂ ಸರ್, ಅವತ್ತೇನೆಲ್ಲ ಆಗಿತ್ತು? ಏನು ವಿಚಾರಣೆ ಮಾಡಿತ್ತು? ಸ್ವಲ್ಪ ಲೌಡ್ ಆಗಿ. ಹಾಂ, 3ನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿ ಶೋ ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳು ರಜ್ಜು ಸೊ ನಾನು ಧನಂಜಯ ಅವರು ಅಣ್ಣ ನಿಮ್ದು ಯಾಕೆ ಭಾರಿ ಮಾಡ್ತಿದ್ಯಾ ನೀನು? ಮತ್ತೆ ಕೇಳಿಸ್ತಿಲ್ಲ ಅಂದರೆ ನಾವೇನು ಪಾರ್ಟಿ ಮಾಡ್ಕೊಂಡು ಆ ಒಂದು ಉದ್ದೇಶದಲ್ಲಿ ನಾನು ಇನ್ನೆಲ್ಲ ಸಪೋರ್ಟ್ ಮಾಡಿ ದರ್ಶನ್ ಬಂದರು. ಅಂತ ಹೋದ್ರು ವಾಪಸ್ ಬಂದರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಸಿಬ್ಬಂದಿ ಬಿಡಲ್ಲ, ಇಟ್ಟಿದ್ದೀನಿ ಹೋದ್ಮೇಲೆ ಪಾಪ ಅವ್ರನ್ನ ತರಿಸಿ ಅಷ್ಟೇ ಆಗುತ್ತೆ. ಎಷ್ಟು ಆಗುತ್ತೋ ಅಷ್ಟು ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತೆ ತೆಗಿಬೇಡ, ಅಲ್ಲ ಮೂವ್ ಮಾಡು. ಆ ಸಂದರ್ಭದಲ್ಲಿ ಯಾವ ಅಬ್ಕಾರಿ ಹೊರಡಿ ಅಂತ ಯಾರು ಇದಾಗಿದ್ದಕ್ಕೆ ನಮಗೆ ಯಾವುದೇ ಥರದ ಮಾಡಿಲ್ಲ. ಅದೇ ಫಸ್ಟ್ ಠಾಣೆಗೆ ಕಳಿಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಟ್ಟು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಮಾಧ್ಯಮ ನೀವು ಕೇಳಬೇಕಾಗಲ್ಲ, ಮಾಧ್ಯಮನೇ ಕೇಳಬೇಕು ನೀವು. ಈಗ ನೀವು ಜಾಸ್ತಿ ನಿಮ್ಮ ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಹಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ ಆಗಿದ ತಕ್ಷಣ ಒಂದು ಚಿತ್ರ ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರು ಏನೇನು ಮಾಡ್ತಾರೆ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರ ಮುಖ್ಯ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿಗಾರೋ ನನಗೆ ಗೊತ್ತಿದ್ದು ನಾನು ಹೇಳಕ್ ಹೋಗೋದಿಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ದುರುದ್ದೇಶಪೂರ್ವಕ ಷಡ್ಯಂತ್ರ ಮಾಡಿ ಕೇಸ್ ಮಾಡ್ತಿದ್ದಾರ ಅಂತ ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ರಾಜ್ಯ ಜನಕ್ಕೆ ಗೊತ್ತು. ಎಂಕ್ವೈರಿ ಏನಾಯ್ತು ಸರ್? ಇಲ್ಲಿ ವಿಚಾರಣೆಯಲ್ಲಿ ಏನು ಕೇಳಿದ್ರು? ಅದಕ್ಕೆ ನಿಮ್ಮ ಏನ್ ಕೇಳಿದ್ರು? ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡೋಕ್ಕಾಗಲ್ಲ. ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ನಾವು ಕೊಡೋದು ತಪ್ಪಾಗಿರ್ತಾರೆ. ಓಕೆ. ಸೊ ನಾನು ಹೇಳೋದಿಷ್ಟೇ, ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ, ಇಡೀ ದರ್ಶನ್ ಒಬ್ಬರೇ ಅಲ್ಲ, ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು. ನೀವು ನೋಡಿ.